ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 16. ಅವರು ದೇವಮಂಜೂಷವನ್ನು ತಂದು ದಾವೀದನು ಅದಕ್ಕೋಸ್ಕರ ಹಾಕಿಸಿದ ಗುಡಾರದಲ್ಲಿಟ್ಟು ದೇವರಿಗೋಸ್ಕರ ಸರ್ವಾಂಗ ಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನೂ ಸಮರ್ಪಿಸಿದರು. ಆ ಯಜ್ಞಗಳು ಹೋಮಗಳು ಸಮರ್ಪಣೆಯಾದ ನಂತರ ದಾವೀದನು ಇಸ್ರಾಯೇಲ್ಯರನ್ನು ಯೆಹೋವನ ಹೆಸರಿನಿಂದ ಆಶೀರ್ವದಿಸಿ ಅವರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ ಒಂದು ರೊಟ್ಟಿಯನ್ನೂ ಒಂದು ತುಂಡು ಮಾಂಸವನ್ನೂ ದ್ರಾಕ್ಷೆ ಹಣ್ಣಿನ ಒಂದು ಗೊಂಚಲನ್ನು ಕೊಡಿಸಿದನು. ಯೆಹೋವನ ಮಂಜೂಷದ ಮುಂದೆ ದೇವಾರಾಧನೆ ನಡೆಸುವುದಕ್ಕೋಸ್ಕರ ದಾವೀದನು ಕೆಲವು ಮಂದಿ ಲೇವಿಯರನ್ನು ನೇಮಿಸಿದನು. ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸ್ತುತಿಸುವುದು, ಹಾಡಿ ಹರಸುವುದು ಅವರ ಕರ್ತವ್ಯ. ಅವರಲ್ಲಿ ಆಸಾಫನು ಪ್ರಧಾನನು, ಜೆಕರ್ಯನು ಎರಡನೆಯವನು, ಯೆಗೀಯೇಲ್, ಶೆಮಿರಾಮೋತ್, ಯೆಹೀಯೇಲ್, ಮತ್ತಿತ್ಯ, ಎಲೀಯಾಬ್, ಬೆನಾಯ, ಓಬೇದೆದೋಮ್, ಯೆಗೀಯೇಲ್ ಇವರು ಸ್ವರಮಂಡಲ, ಕಿನ್ನರಿ ಮೊದಲಾದ ವಾದ್ಯಗಳನ್ನು ಬಾರಿಸುವವರು. ಆಸಾಫನು ತಾಳ ಹೊಡೆಯುವವನು. ಬೆನಾಯ, ಯೆಹಜಿಯೇಲ್ ಎಂಬ ಯಾಜಕರು ದೇವರ ನಿಬಂಧನ ಮಂಜೂಷದ ಮುಂದೆ ನಿತ್ಯವೂ ತುತ್ತೂರಿಗಳನ್ನು ಊದುವವರು. ದಾವೀದನು ಆಸಾಫನನ್ನು ಅವನ ಸಹೋದರರನ್ನು ಯೆಹೋವ ಕೀರ್ತನೆಗೋಸ್ಕರ ಆ ದಿನದಲ್ಲೇ ಮೊದಲು ನೇಮಿಸಿದನು. ಅವರು ಹಾಡಿದ್ದೇನೆಂದರೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ, ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ಸೇವಕನಾದ ಇಸ್ರಾಯೇಲನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬನ ವಂಶದವರೇ, ಆತನ ಅದ್ಭುತ ಕೃತ್ಯ, ಮಹತ್ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಯೆಹೋವನೆಂಬಾತನೇ ನಮ್ಮ ದೇವರು, ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಇವೆ. ಆತನು 1000 ತಲೆಗಳವರೆಗಿರುವವರಿಗೂ ಮಾಡಿದ ವಾಗ್ದಾನ, ಆತನ ಒಡಂಬಡಿಕೆ ಇವುಗಳನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳಿರಿ. ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಇಸಾಕನಿಗೆ ಆಣೆಯಿಟ್ಟನು. ಅದು ರಾಜಶಾಸನದಂತಿರುವುದೆಂದು ಯಾಕೋಬನಿಗೂ, ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲನಿಗೂ ಮಾತು ಕೊಟ್ಟನು. ನೀವು ಇನ್ನೂ ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳು ಆಗಿರುವಾಗಲೇ ಆತನು, ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದನು. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನೂ ಗದರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನೂ ಮಾಡಬಾರದು ಎಂದು ಹೇಳಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ಉತ್ಕೃಷ್ಟವಾದಂಥ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 16. ದೊಡ್ಡ ಅಧ್ಯಾಯವಾಗಿರೋದ್ರಿಂದ ಅದನ್ನು 2 ಭಾಗವನ್ನಾಗಿ ನಾವು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ಮೊದಲನೇ ಪೂರ್ವಕಾಲ ವೃತ್ತಾಂತ 1ರಿಂದ 22, ಎರಡನೇ ಭಾಗ 23ರಿಂದ 43 ಎಂಬುದಾಗಿ 2 ಭಾಗವನ್ನಾಗಿ ವಿಭಾಗಿಸಿ ನಮ್ಮ ಅನುಕೂಲಕ್ಕಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಈಗ ನಾವು 16ನೇ ಅಧ್ಯಾಯವನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 15ನೇ ಅಧ್ಯಾಯದಲ್ಲಿ ಇರುವಂಥ ವಿಷಯವನ್ನು ನೆನಪಿಗೆ ತಂದುಕೊಳ್ಳೋಣ. ಅದೇನಂತ ಹೇಳಿದರೆ, ದಾವಿದನು ಅವನ ಒಂದು ಆಶೆ ಹೇಗಾದರೂ ಮಾಡಿ ದೇವರ ಮಂಜೂಷವನ್ನು ತರಬೇಕೆಂಬುದಾಗಿತ್ತು. ಅದನ್ನು ಸಮುವೇಲನ ಒಂದು ಸಹವಾಸದಲ್ಲಿ ದಾವೀದನಿದ್ದರಿಂದ ಆ ಮಂಜೂಷದ ಬಗ್ಗೆ ಅವರು ಮಾತಾಡಿರ್ಬೋದು. ಯಾಕಂದರೆ ಸಮುವೇಲನ ಏನು ಮಾಡ್ತಿದ್ದ, ಮಂಜೂಷದ ಬಳಿಗೆ ಮಲಗಿದ್ದವನು. ಮಂಜೂಷದ ಬಳಿಗೆ ಮಲಗಿದ್ದಾಗ ದೇವರು ಸಮುವೇಲನೇ ಎಂಬುದಾಗಿ ಕರೆದಿದ್ದನು. ಆದ ಕಾರಣ ಆ ಅನುಭವವನ್ನು ಬಹುಶಃ ದಾವೀದನ ಜೊತೆಯಲ್ಲಿ ಹಂಚಿಕೊಂಡಿರ್ಬೋದು. ನೋಡು, ದಾವೀದನೇ ನಾನು ಚಿಕ್ಕವನಿದ್ದಾಗ
ನಾನು ಬಾಲಕನಾಗಿ ಇದ್ದಂಥ ವೇಳೆಯಲ್ಲಿ ಏಫೋದನ್ನು ಧರಿಸಿಕೊಂಡು, ಅಂದರೆ ಯಾಜಕ ವಸ್ತ್ರವನ್ನು ಧರಿಸಿಕೊಂಡು ಸೇವೆ ಮಾಡ್ತಿದ್ದಾಗ ಸಮುವೇಲ್ ಅಂತ ದೇವರು ನನಗೆ ಕರೆ ಮಾಡಿದರು. ಆ ಮಂಜೂಷದ ಬಳಿಗೆ ನಾನು ಕೂತ್ಕೊಂಡಿದ್ದೆ. ಆಗ 3 ಸಾರಿ ದೇವರು ನನ್ನ ಕರೆದರು. ಆದರೆ ಏಲಿ, ಅವನ ಮಕ್ಕಳು, ಇಸ್ರಾಯೇಲರು ದೇವರ ವಿಷಯದಲ್ಲಿ ಅಂಥ ಒಂದು ಭಕ್ತಿಯನ್ನು ವ್ಯಕ್ತಪಡಿಸಲಿಲ್ಲ. ಯುದ್ಧವಾಯಿತು. ಯುದ್ಧವಾದಾಗ ಕೂಡ ಯುದ್ಧದಲ್ಲಿ ಸೋತು ಹೋದರು. ದೇವರ ಮಂಜೂಷವನ್ನೇ ಯುದ್ಧಕ್ಕೆ ತಗೊಂಡು ಹೋದರು. ಆದರೆ ಕಡೆಗೆ ಏನಾಯಿತು? ಇದು ಮಂಜೂಷ ತಗೊಂಡು ಹೋದರೆ ಏನು? ಅವರು ಸೋತು ಹೋದರು. ದೇವರು ಅವರನ್ನು ಮೆಚ್ಚಲಿಲ್ಲ. ದೇವರ ಸನ್ನಿಧಿಯನ್ನು ಒಂದು ಯುದ್ಧದಲ್ಲಿ ಅವರು ಗೆಲ್ಲಬೇಕಾದರೆ ದೇವರ ಸನ್ನಿಧಾನ ಇರಬೇಕು. ದೇವರನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋದ ಹಾಗೆ ಈ ಮಂಜೂಷ ತಗೊಂಡು ಹೋದದ್ದು ಆ ರೀತಿಯಾಗಿತ್ತು. ಆದರೂ ಕೂಡ ದೇವರು ಸಂತೋಷವಾಗಿರಲಿಲ್ಲ, ಸೋತು ಹೋದರು. ಕಡೆ ಫಿಲಿಸ್ಟಿಯರು ದೇವರ ಮಂಜೂಷವನ್ನು ತಗೊಂಡು ಹೋಗಿಬಿಟ್ರು. ತಗೊಂಡು ಹೋದಾಗ ಅವರಿಗೂ ಕೂಡ ಅವರ ದೇಶದಲ್ಲಿ ರೋಗಗಳು ಅಥವಾ ಅದರ ನಿಮಿತ್ತವಾಗಿ ದೇವರ ನ್ಯಾಯ ತೀರ್ಪು ಅವರ ಮೇಲೆ ಬಂದುದರಿಂದ ಅದನ್ನು ಕಳಿಸ್ಕೊಟ್ಬಿಟ್ರು. ಅಭಿನದಾಬ್ ಮನೆಯಲ್ಲಿ ಬಂಡಿ, ಆ ಎತ್ತಿನ ಗಾಡಿ ಅಥವಾ ಮಂಜೂಷ ಸಮೇತವಾಗಿ ಅದು ಅಲ್ಲಿ ಹೋಯಿತು. ಕೆಲವು ವರ್ಷಗಳು ಅಲ್ಲಿ ಇದೆ, ಅದನ್ನು ಯಾರು ತಕ್ಕೊಂಡು ಬಂದಿಲ್ಲ ಎಂಬಂಥ ಮಾತು ಒಂದು ವೇಳೆ ಸಮುವೇಲನು ದಾವೀದನಿಗೆ ಹೇಳಿದ್ರೆ ಹೆಂಗಾದರೂ ತರಬೇಕು ಎಂಬಂಥ ಒಂದು ಆಶೆ, ಲವಲವರಿಕೆ ಅವನಿಗಿತ್ತು. ಒಂದು ಸಾರಿ ಕರ್ಕೊಂಡು ಬಂದ. ಅದನ್ನು ತಗೊಂಡು ಬರ್ತಾ ಇದ್ದಂಥ ವೇಳೆಯಲ್ಲಿ ಆ ಆಸಕ್ತಿ ಜಾಸ್ತಿ ಹೆಚ್ಚಾಗಿತ್ತು. ಆದರೆ ಈ ಎತ್ತುಗಳು ಎಡವಿದ್ದರಿಂದ ಆ ಮಂಜೂಷ ಬೀಳ್ತಾ ಇದ್ದಾಗ ಉಜ್ಜನು ಅದನ್ನು ಚಾಚಿ ಹಿಡಿದಿದ್ದರಿಂದ ಅಲ್ಲಿ ದೇವರ ಸನ್ನಿಧಾನದಲ್ಲಿ ಅವನು ಸತ್ತು ಹೋದನು. ದಾವೀದನಿಗೆ ಭಯ ಆಯಿತು. 3 ತಿಂಗಳು ಅದರ ಗೊಡವೆಗೆ ಬೇಡ, ಈ ಮಂಜೂಷ ಬೇಡವೇ ಬೇಡ ಅಂತ ಹೇಳ್ಬಿಟ್ಟಿದ್ದಾಗ ಓಬೇದೆದೋಮನ ಮನೆ ಹತ್ತಿರ ಒಂದು ಸ್ವಂತ ದೇವಾಲಯವಿತ್ತು. ಆ ದೇವಾಲಯದಲ್ಲಿ ಈ ಆಲಯದಲ್ಲಿ ಇದನ್ನು ಇಟ್ಟಿದ್ದರು ಮಂಜೂಷವನ್ನು. 3 ತಿಂಗಳಾದಮೇಲೆ ಮತ್ತೆ ಅದನ್ನು ತಗೊಂಬರ್ಬೇಕೆಂಬುದಾಗಿ ದಾವೀದನು ಹೋಗ್ತಾನೆ. ಆದರೆ ಈ ಸಾರಿ ಭಾಳ ಜಾಗ್ರತೆ ಇದ್ದವನಾಗಿ ಎಚ್ಚರಿಕೆ ವಹಿಸಿ ಲೇವಿಯರನ್ನು ಬಿಟ್ಟು ಬೇರೆ ಯಾರು ಕೂಡ ಅದನ್ನು ಹೊತ್ಕೊಂಡು ಬರಬಾರ್ದು. ಯಾಕಂದರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಆ ರೀತಿಯಾಗಿ ಬರೆದಿದೆ. ಮೋಶೆ ಹೇಳಿದ ಪ್ರಕಾರವಾಗಿ ಈ ಲೇವಿಯರು ಹೋಗಬೇಕು ಅಂತ. ಬಹುಶಃ ಮೋಶೆ ಧರ್ಮಶಾಸ್ತ್ರವನ್ನು ದಾವೀದನು ಖಂಡಿತವಾಗಿ ಓದಿರಬೇಕು. ಓದಿದ್ದರಿಂದ ಅವನೇನು ಹೇಳ್ತಾನೆ, ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಳ್ಳ್ರಿ, ಶುದ್ಧಿ ಮಾಡಿಕೊಂಡು ಆ ಒಂದು ಮಂಜೂಷವನ್ನು ತಗೊಂಡು ಬನ್ನಿರಿ, ತಂದು ನಾನು ಸಿದ್ಧ ಮಾಡಿದಂಥ ಸ್ಥಳದಲ್ಲಿ ಅದನ್ನು ಇಡ್ರಿ ಎಂಬುದಾಗಿ ಹೇಳಿದಾಗ ಅದೇ ರೀತಿಯಾಗಿ ಇವರೆಲ್ಲರೂ ಹೋಗ್ತಾರೆ, ಇಸ್ರಾಯೇಲರೆಲ್ಲರೂ ಹೋಗ್ತಾರೆ. ಆಮೇಲೆ ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಲೇವಿಯರು ಮತ್ತು ಹಾಡುಗಾರರು, ಹೇಮಾನನು, ಆಸಾಫನು, ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಫೇಮಸ್ ಸಿಂಗರ್ಸು, ಯೋಷಾಫಾಟನು, ಕೆನನ್ಯನು, ಈ ರೀತಿಯಾಗಿ ಬೇರೆ ಬೇರೆಯವರು ಹೋದಾಗ ಅದನ್ನು ಓಬೇದೆದೋಮನ ಮನೆಯಿಂದ ಅದನ್ನು ತಗೊಂಡು ಬರ್ತಾರೆ. ಸಂತೋಷವಾಗಿ ಹಾಡಾಡಿಕೊಂಡು ಕುಣಿದಾಡುತ್ತಾ ಆ ಸಂಗೀತ ವಾದ್ಯದೊಡನೆ ಬರ್ತಾ ಇದ್ದಾಗ ಲೇವಿಯರಿಗೆ ಅನ್ನಿಸ್ತದೆ, ನಮಗೇನಾಗಲಿಲ್ಲ, ಉಜ್ಜನಿಗಾದಂಥ ದೇವರ ಸನ್ನಿಧಾನದಲ್ಲಿ ಅವನಿಗಾದಂಥ ಆಪತ್ತು ನಮಗಾಗಲಿಲ್ಲ, ಆದ ಕಾರಣ ದೇವರಿಗೆ ನಾವು ಯಜ್ಞವನ್ನು ಸಮರ್ಪಿಸೋಣ ಅಂತ ಹೇಳ್ಬಿಟ್ಟು ಲೇವಿಯರು ಕೂಡ ಏನು ಮಾಡಿದರು, ದೇವರಿಗೆ ಕೃತಜ್ಞತಾ ಸ್ತುತಿಯ ಒಂದು ಯಜ್ಞವನ್ನು ಸಮರ್ಪಿಸಿದರು, ಆರ್ಭಟಿಸಿದರು. ಮತ್ತು ಅವರು ಸಂತೋಷದಿಂದ ಬರ್ತಾ ಇದ್ದಾಗ ದಾವೀದನ ಬಗ್ಗೆ ಸ್ವಲ್ಪ ನೋಡುವಾಗ, ದಾವೀದನು ಮಂಜೂಷವನ್ನು ಹೊತ್ತ ಮತ್ತು ವಾದ್ಯ ಮಾಡುವ ಎಲ್ಲ ಲೇವಿಯರು ಹೊರುವವರ ಮುಖ್ಯಸ್ಥನಾದ ಕೆನನ್ಯನು, ದಾವೀದನು ಪ್ಲಸ್ ಕೆನನ್ಯನು ನೂಲಿನ ನಿಲುವಂಗಿಗಳನ್ನು ಧರಿಸಿಕೊಂಡಿದ್ದರು. ಕೆನನ್ಯನು ನೂಲಿನ ನಿಲುವಂಗಿಯನ್ನು ಧರಿಸ್ಕೊಂಡಿರೋದು ಪರವಾಗಿಲ್ಲ, ಆದರೆ ದಾವೀದನು ಯಾಕೆ ಧರಿಸ್ಕೊಂಡಿದ್ದ ನೂಲಿನ ನಿಲುವಂಗಿಗಳನ್ನು? ದಾವೀದ ಧರಿಸಿಕೊಂಡಿದ್ದ. ಆದ ಕಾರಣ
ದಾವೀದನು ರಾಜನಾಗಿದ್ದ, ಸ್ವಲ್ಪ ಮಟ್ಟಿಗೆ ಯಾಜಕನ ಒಂದು ಸ್ವಲ್ಪ ಮಟ್ಟಿಗೆ ಯಾಜಕನ ಒಂದು ಸೇವೆಯನ್ನು, ಸಿದ್ಧತೆಯನ್ನು, ನೋಟವನ್ನು, ಮನಸ್ಸನ್ನು ಹೊಂದಿದವನಾಗಿದ್ದನು, ಮನೋಭಾವನೆಯನ್ನು ಹೊಂದಿದವನಾಗಿದ್ದನು. ತಾನೇ ಸಿದ್ಧಪಡಿಸಿದಂಥ ಸ್ಥಳಕ್ಕೆ ಅದನ್ನು ತಗೊಂಬರಬೇಕು ಎಂಬುದಾಗಿ ಹೇಳ್ತಾನೆ. ಲೇವಿಯರನ್ನು ಅಪಾಯಿಂಟ್ ಮಾಡ್ತಾನೆ, ಲೇವಿಯರನ್ನು ಹಾಡುಗಾರರನ್ನು ರೆಡಿ ಮಾಡ್ತಾನೆ, ಶುದ್ಧಿ ಮಾಡಿಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಇದು ಮಹಾಯಾಜಕನು ಹೇಳಿಕೊಟ್ಟ ಹಾಗೆ ಇವನು ಮಾಡ್ತಾ ಇದ್ದಾನೆ. ಯಾಕಂದರೆ ದಾವೀದನು ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ಒಬ್ಬ ವ್ಯಕ್ತಿ. ದಾವೀದನೆಂದರೆ ಪ್ರಿಯನು ಎಂಬುದಾಗಿ. ಆದುದರಿಂದ ಯೇಸು ಕ್ರಿಸ್ತನು ರಾಜನೂ ಆಗಿದ್ದಾನೆ, ಯೇಸು ಕ್ರಿಸ್ತನು ಮಹಾಯಾಜಕನು ಆಗಿರುವ ವ್ಯಕ್ತಿ ಆಗಿರುವುದರಿಂದ ಅಂಥ ಒಂದು ರಿಫ್ಲೆಕ್ಷನ್, ಅಂಥ ಒಂದು ಪ್ರವಾದನೆ, ಅಂಥ ಒಂದು ಛಾಯೆ ಈ ದಾವೀದನಲ್ಲಿ ಕಾಣಬೇಕಾಯ್ತು. ಹೌದು, ಮಹಾರಾಜನಾಗಿದ್ದ ದಾವೀದನು, ಆದರೂ ಅದೇ ಸಂದರ್ಭದಲ್ಲಿ ಯಾಜಕತ್ವವನ್ನು ಸ್ವಲ್ಪ ಮಟ್ಟಿಗೆ, ಸಂಪೂರ್ಣ ಅಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾನೆ. ಯಾಕಂದರೆ ಇವನು ಮನುಷ್ಯನಾಗಿದೆ. ಇನ್ನೊಂದು ಆಶ್ಚರ್ಯ ನೋಡ್ರಿ, ದಾವೀದನು ಇದರ ಹೊರತಾಗಿ, ಯಾವುದನ್ನು ಹೊರತಾಗಿ, ನಿಲುವಂಗಿಯ ಹೊರತಾಗಿ ದಾವೀದನು ನಾರಿನ ಏಫೋದನ್ನು ಧರಿಸಿಕೊಂಡಿದ್ದನು. ಬಹುಶಃ ಸಮುವೇಲನು ಚಿಕ್ಕವನಿದ್ದಾಗ ನಾನು ಏಫೋದನ್ನು ಧರಿಸಿಕೊಂಡಿದ್ದೆ, ನಾರಿನ ವಸ್ತ್ರವನ್ನು ಧರಿಸಿಕೊಂಡು ನಾನು ಯಾಜಕ ಸೇವೆ ಮಾಡ್ತಾಯಿದ್ದೆ. ಚಿಕ್ಕವನಿದ್ದಾಗ ಮಂಜೂಷ ಹತ್ತಿರ ಮಲಗಿದ್ದೆ ಎಂಬಂಥ ಒಂದು ವಿಷಯವನ್ನು ದಾವೀದನ ನೆನಪು ಮಾಡಿಕೊಂಡಿದ್ದನೇನೋ ಗೊತ್ತಿಲ್ಲ. ದಾವೀದನು ಕೂಡ ಈಗ ನಾರಿನ ಏಫೋದನ್ನು ಧರಿಸಿಕೊಂಡು ಬರ್ತಾ ಇದ್ದಾನೆ. ಅವರೆಲ್ಲರೂ ಬಂದು ನಿಬಂಧನ ಮಂಜೂಷವನ್ನು ತಗೊಂಡು ಬಂದರು. ಆ ರೀತಿಯಾಗಿ ಸಂಭ್ರಮ, ಸಂತೋಷ ಇತ್ತು. ಈಗ ಮಂಜೂಷವನ್ನು ತಂದು ದಾವೀದನು ಅದಕ್ಕೋಸ್ಕರವಾಗಿ ಹಾಕಿಸಿದ ಗುಡಾರದಲ್ಲಿ ಅದನ್ನು ಇಡ್ತಾರೆ. ಈಗ ಸ್ವಲ್ಪ ಮಟ್ಟಿಗೆ ಏಫೋದನ್ನು ಧರಿಸಿಕೊಂಡು ಹೊರಗಿಂದ ಯಾರಾದರೂ ಒಂದು ಪಿಕ್ಚರ್ ತಕ್ಕೊಂಡಿದ್ರೆ, ಒಂದು ಕ್ಯಾಮ್ರಾ ಅಥವಾ ಒಂದು ಫೋಟೋ ತಕ್ಕೊಂಡ್ಬಿಟ್ಟಿದ್ರೆ ದಾವೀದನ್ನ ನೋಡಿಬಿಟ್ಟು ರಾಜ ಅಂತ ತಿಳ್ಕೊಳ್ತಿದ್ದಿಲ್ಲ, ಇವನು ಯಾಜಕನು ಅಂತ ತಿಳ್ಕೊಂಡ್ಬಿಡ್ತಿದ್ದೆ. ಯಾಕಂದರೆ ಏಫೋದನ್ನು ಧರಿಸ್ಕೊಂಡ್ಬಿಟ್ಟಿದ್ದಾನೆ, ಯಾಜಕರು ಧರಿಸ್ತಕ್ಕಂಥ ಏಫೋದನ್ನು ಧರಿಸ್ಕೊಂಡಿದ್ದಾನೆ. ಈಗಾಗಲೇ ನಿಲುವಂಗಿಯನ್ನು ಧರಿಸ್ಕೊಂಡಿದ್ದಾನೆ. ಯಾವ ರೀತಿಯಾಗಿ ಕೆನನ್ಯನ್ನು ಧರಿಸ್ಕೊಂಡ ಹಾಗೆ ಅವನು ಧರಿಸ್ಕೊಂಡಿದ್ದಾನೆ. ಹೆಂಡತಿಗೆ ಅದು ಖುಷಿಯಾಗಲಿಲ್ಲ. ಹೌದು, ಸೌಲನ ಮಗಳಾದ ಮೀಕಲಳಿಗೆ ಅದು ಒಂಥರ ತಿರಸ್ಕಾರ ಅಂತ ಅನ್ನಿಸ್ಬಿಡ್ತು. ರಾಜನಾಗಿದ್ದು ಹೀಗೆಲ್ಲ ಮಾಡ್ತಾ ಇದ್ದಾನಂತೆ. ಆದರೆ ಅವರು ಗುಡಾರದಲ್ಲಿಟ್ಟು ದೇವರಿಗೋಸ್ಕರವಾಗಿ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಆ ಯಜ್ಞಗಳು, ಹೋಮಗಳು ಸಮರ್ಪಣೆ ಆದ ನಂತರ ದಾವೀದನು ಒಂದು 3 ಕೆಲಸ ಮಾಡ್ತಾನೆ. ಅದು ಆಶ್ಚರ್ಯ. ಏನಂತ ಹೇಳಿದರೆ, ಒಂದು, ಹೌದು, ದೊಡ್ಡದಾಗಿ ದಾವೀದನು ಯೆಹೋವನ ಹೆಸರಿನಿಂದ ಇಸ್ರಾಯೇಲರನ್ನು ಆಶೀರ್ವದಿಸ್ತಾನೆ. ಇದೇ ಕೆಲಸ ಮಹಾಯಾಜಕನಾದಂಥ ಆರೋನನು ಮಾಡಿದನು. ಹೊರಗೆ ಬಂದುಬಿಟ್ಟು ನಾವು ನೋಡ್ತೇವೆ ಯಾವ ರೀತಿಯಾಗಿ ಮಹಾಯಾಜಕನಾದಂಥ ಈ ಆರೋನನು ಆಶೀರ್ವದಿಸುವಂಥದ್ರ ಕುರಿತಾಗಿ ನಾವು ನೋಡ್ತೇವೆ ರೀ. ಯಾಕಂತ ಹೇಳಿದರೆ 9ನೇ ಅಧ್ಯಾಯ ಯಾಜಕಾಂಡದಲ್ಲಿ, ಹೌದು, ಬಲಿಯನ್ನು, ಸರ್ವಾಂಗ ಹೋಮವನ್ನು ಮತ್ತು ಸಮಾಧಾನ ಯಜ್ಞವನ್ನು ಅವರು ಸಮರ್ಪಿಸ್ತಾರೆ. ಪಾಪ ಪರಿಹಾರ ಯಜ್ಞವನ್ನು ಸಮರ್ಪಿಸ್ತಾರೆ, ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸ್ತಾರೆ. ಅದಾದ ನಂತರ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಮೋಶೆ ಆರೋನರು ದೇವದರ್ಶನ ಗುಡಾರದೊಳಗಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ಅವರು ಜನರನ್ನು ಆಶೀರ್ವದಿಸಿದರು. ಅದೇ ರೀತಿಯಾಗಿ ಇಲ್ಲಿ ಕೂಡ, ಹೌದು, ಆರೋನನು 9:22 ಯಾಜಕಾಂಡ, ಆರೋನನು ಏನು ಮಾಡ್ತಾನೆ, ಆ ಬಲಿ ಅರ್ಪಿಸಿದ ನಂತರ ತನ್ನ ಕೈಗಳನ್ನು ಜನರ ಕಡೆಗೆ ಎತ್ತಿ ಅವರನ್ನು ಆಶೀರ್ವದಿಸ್ತಾನೆ. ಆದ ಕಾರಣ ದಾವೀದನು ಯಾಕೋ ಅವನಲ್ಲಿ ಒಂದು ಯಾಜಕ ಆತ್ಮ, ಯಾಜಕತನದ ಆತ್ಮ, ಪ್ರೀಸ್ಟ್ಲಿ ಸ್ಪಿರಿಟ್. ಅವನು ರಾಜನಾಗಿದ್ದ ಹೊರಗೆ, ಅದರ ಒಳಗೆ ಅವನ ಆತ್ಮ ಈಗ ಬಹುಶಃ ಅವನು ಆರೋನನ್ನು ಆಶೀರ್ವದಿಸಿದಂತೆ ಓದಿರ್ಬೋದು.
ಅದೇ ರೀತಿಯಾಗಿ ಈಗ ಜನರನ್ನು ಆಶೀರ್ವದಿಸ್ತಾನೆ. ಆಶೀರ್ವದಿಸಿದಲ್ಲದೆ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ ಒಂದು ರೊಟ್ಟಿಯನ್ನು, ಆಮೇಲೆ ಒಂದು ತುಂಡು ಮಾಂಸವನ್ನು, ದ್ರಾಕ್ಷಿ ಹಣ್ಣಿನ ಒಂದು ಗೊಂಚಲನ್ನು ಕೊಡಿಸಿದನು. ಈ ರೀತಿಯಾಗಿ ಮಾಡಿದ್ದು ಯಾರಂತ ಹೇಳ್ಬಿಟ್ಟು ನೋಡುವಾಗ ಮೆಲ್ಕಿಜೆದೇಕನು ಅಬ್ರಹಾಮನಿಗೆ ಮಾಡ್ತಾನೆ. ಆ ರೀತಿಯಾಗಿ ಇದರಲ್ಲಿ 3 ಐಟಮ್ನಲ್ಲಿ 2 ಐಟಮ್ ದಾವಿದನು ಈಗ ಕೊಡ್ತಾ ಇದ್ದಾನೆ ಜನರಿಗೆ. ಯಾರಿಗೆ? ಅಬ್ರಹಾಮನ ಸಂತತಿಯವರಿಗೆ. ಮೆಲ್ಕಿಜೆದೇಕನು ಕೊಟ್ಟ ಹಾಗೆ ಬಹುಶಃ ಮೆಲ್ಕಿಜೆದೇಕನ ಸ್ಟೋರಿ ದಾವಿದನು ಓದಿದನಂತ ಕಾಣ್ತದೆ. ಈಗ ಅದೇ ರೀತಿಯಾಗಿ ಅವನು ಮಾಡ್ತಾ ಇದ್ದಾನೆ. ಯೆಹೋವನ ಮಂಜೂಷದ ಮುಂದೆ ದೇವಾರಾಧನೆ ನಡೆಸುವುದಕ್ಕೋಸ್ಕರವಾಗಿ ದಾವಿದನು ಕೆಲವು ಮಂದಿ ಲೇವಿಯರನ್ನು ನೇಮಿಸಿದನು. ಮಹಾಯಾಜಕನ ನೇಮಿಸ್ತಾನೆ. ಅದರ ಕಾರಣ ಇಲ್ಲಿ ಕೂಡ 4ನೇ ವಚನದಲ್ಲಿ ನೇಮಿಸ್ತಾನೆ. ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸ್ತುತಿಸುವುದು, ಹಾಡಿ ಹರಿಸುವುದು ಅವರ ಕರ್ತವ್ಯ, ಅವರ ಡ್ಯೂಟಿ, ಅವರ ಫುಲ್ ಟೈಮ್ ಅದೇ ಆಗಿತ್ತು. ಆ ರೀತಿಯಾಗಿ ಕೆಲವರ ಹೆಸರುಗಳು ಕೊಡಲ್ಪಟ್ಟಿದೆ. ಏನಂತ ಹೇಳ್ಬಿಟ್ಟು ದೇವರಿಗೆ ಕೀರ್ತನೆ ಮಾಡಿದರು, ಏನು ಸ್ತೋತ್ರ ಮಾಡಿದರು ಎಂಬುದಾಗಿ 16ನೇ ಅಧ್ಯಾಯ 1ರಿಂದ 22ನೇ ವಚನವನ್ನು ನಾವು ನೋಡಿಕೊಳ್ಳಕ್ಕೆ ಇದ್ದೇವೆ. ಮುಖ್ಯವಾಗಿ 16ನೇ ಅಧ್ಯಾಯ 8ರಿಂದ 22 ವಚನಗಳು ದೊಡ್ಡ ಹಾಡು, ದೊಡ್ಡ ಕೀರ್ತನೆ, ದೊಡ್ಡ ಆರಾಧನೆ. ಇದು 23ರಿಂದ ಕೊನೆಯವರೆಗೆ 2ನೇ ಭಾಗವಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಈಗ ಅವರು ಏನಂತ ಹಾಡಿದ್ರಂತ ಹೇಳ್ಬಿಟ್ಟು ನೋಡುವಾಗ 7ನೇ ವಚನದಲ್ಲಿ ಅವರು ಹಾಡಿದ್ದೇನೆಂದರೆ, 1, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಮೊದಲನೇದು, ದೇವ್ರಿಗೆ ಸ್ತೋತ್ರ ಮಾಡ್ರಿ ಎಂಬುದಾಗಿ ಹಾಡಿದರು. ಆಮೇಲೆ ಏನು ಮಾಡಿದರು? ಆತನ ನಾಮದ ಮಹತ್ತನ್ನು ವರ್ಣಿಸಿರಿ. ದೇವರ ನಾಮ, ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಇರುವಾತನೇ ಆಗಿದ್ದೇನೆ, ನಿನ್ನ ಹೆಸರು ಏನಂತ ಹೇಳ್ಬಿಟ್ಟು ಜನರು ಕೇಳಿದಾಗ, ಯಾರು ಕಳಿಸಿದ್ರಂತ ಕೇಳಿದಾಗ ಮೋಶೆ ದೇವರು ಹತ್ರ ಕೇಳ್ತಾನೆ, ಇರುವಾತನೇ ಆಗಿದ್ದೇನೆ, ಕಳಿಸಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳ್ಬಿಟ್ಟು ದೇವರು ಮೋಶೆಗೆ ತನ್ನ ಹೆಸರನ್ನು ಪ್ರಕಟಪಡಿಸ್ತಾನೆ. ಯಾವಾಗಲೂ ಇದ್ದಾನೆ, ರಕ್ಷಿಸಲಿಕ್ಕಿದ್ದಾನೆ, ಸ್ವಸ್ಥ ಮಾಡಲಿಕ್ಕಿದ್ದಾನೆ, ಒದಗಿಸಲಿಕ್ಕಿದ್ದಾನೆ, ನಮ್ಮನ್ನು ಸಂತೋಷಪಡಿಸಲಿಕ್ಕಿದ್ದಾನೆ. ಯಾಕಂದರೆ ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ. ನಮ್ಮನ್ನು ಕಾಪಾಡಲಿಕ್ಕಿದ್ದಾನೆ, ನಮಗೆ ನ್ಯಾಯ ತೀರಿಸಲಿಕ್ಕೆ ಇದ್ದಾನೆ, ನ್ಯಾಯ ಕೊಡಿಸಲಿಕ್ಕಿದ್ದಾನೆ, ನಮ್ಮೊಂದಿಗೆ ಅನ್ಯೂನ್ಯತೆಯನ್ನು ಹೊಂದುವುದಕ್ಕಿದ್ದಾನೆ, ನಮ್ಮನ್ನು ಆಶೀರ್ವದಿಸುವುದಕ್ಕಿದ್ದಾನೆ. ಆದ ಕಾರಣ ಆತನ ನಾಮದ ಮಹತ್ತನ್ನು ವರ್ಣಿಸಿರಿ. 3ನೇದು, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿ. ದೇವರು ಏನಾದರೂ ಒಂದು ಅದ್ಭುತ ಮಾಡಿಬಿಟ್ಟು ಜನರ ಹತ್ರ ಹೋಗಿ ಹೇಳ್ರಿ, ಸಾಕ್ಷಿ. ಆಗ ಜನರಿಗೂ ಅದನ್ನು ಕೇಳಿಬಿಟ್ಟು, ಹೌದಾ, ಇಂಥ ದೇವರು, ಇಂಥ ವ್ಯಕ್ತಿ, ಇಂಥ ಅಸಾಧಾರಣವಾದಂಥ ದೇವರ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕು ಇನ್ನೂ ಹೆಚ್ಚಾಗಿ, ಆತನು ಯಾರು ಎಂಬಂಥ ಒಂದು ಇಂಟ್ರೆಸ್ಟ್ ಅವರಲ್ಲಿ ಹುಟ್ಟುತ್ತದೆ. ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಹಾಡುವಂಥದ್ದು, ದೇವರಿಗೆ ಹಾಡುವಂಥದ್ದು. ಸೌಲ ಶೀಲ ಇವರಿಬ್ಬರು ದೇವಾಲಯದಿರಲಿರಲಿಲ್ಲ, ಸೆರೆಮನೆಯಲ್ಲಿದ್ದರು, ಬಿದ್ದಿದ್ರು, ಚೆನ್ನಾಗಿ ಹೊಡೆದಿದ್ರು. ಅವರಿಗೆ ದೇವ್ರ ಸೇವೆ ಮಾಡ್ತಾ ಇದ್ದದರಿಂದ ಅವರಿಗೆ ಬಂದಂಥ ಆ ಒಂದು ಕಷ್ಟದಲ್ಲಿ ಮಧ್ಯರಾತ್ರಿಯಲ್ಲಿ ಆ ಅಪೊಸ್ತಲ ಕೃತ್ಯ 16:25 ನಾವು ನೋಡುವಾಗ ಅವರು ಮಧ್ಯರಾತ್ರಿಯಲ್ಲಿ ಎದ್ದು ದೇವರಿಗೆ ಕೀರ್ತನೆಯನ್ನು ಹಾಡ್ತಿದ್ರು. ಆತನನ್ನು ಕೀರ್ತಿಸಿರಿ, ಭಜಿಸಿರಿ. ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ದೇವರು ನನಗೆ ವಾಸಿ ಮಾಡಿದ್ದಾನೆ, ದೇವರು ನನಗೆ ಸ್ವಸ್ಥಪಡಿಸಿದ್ದಾನೆ, ದೇವರು ನನಗೆ ಒದಗಿಸಿದ್ದಾನೆ, ದೇವರು ನನ್ನೊಂದಿಗಿದ್ದಾನೆ, ದೇವರು ನನ್ನನ್ನು ಕರುಣಿಸಿದ್ದಾನೆ, ದೇವರು ನನ್ನನ್ನು ಕಟಾಕ್ಷಿಸಿದ್ದಾನೆ. ಅಷ್ಟೇ ಅಲ್ಲ, ದೇವರು ನನ್ನನ್ನು ರಕ್ಷಿಸಿದ್ದಾನೆ, ನನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನನ್ನ ಹೆಸರನ್ನು ಜೀವಬಾದ್ರಿ ಪಟ್ಟಿಯಲ್ಲಿ ಬರೆದಿದ್ದಾನೆ ಎಂಬುದಾಗೆಲ್ಲ ಆತನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸಿರಿ. ಆತನ ಪರಿಶುದ್ಧ ನಾಮದಲ್ಲಿ 10ನೇ ವಚನ, ಹಿಗ್ಗಿರಿ. ಪರಿಶುದ್ಧ ನಾಮ, ದೇವರ ನಾಮ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವೂ ಹರ್ಷಿಸಲಿ. ದೇವ ದರ್ಶನ, ಯಾವಾಗ ನಾನು ದೇವರ ಮುಂದೆ ಬರಲಿ, ಯಾವಾಗ ಆತನ ನೋಡುವೇನು, ಹೃದಯ
ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೋಡಿದಾಗ ಏನಾಗ್ತದೆ? ಅವರ ಹೃದಯಕ್ಕೆ ಏನೋ ಆಗುತ್ತೆ. ಅದೇನೆಂದರೆ ಹರ್ಷಿಸ್ತದೆ, ಹೃದಯಕ್ಕೆ ಸಂತೋಷ ಬರ್ತದೆ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿ. ಜ್ಞಾನೋಕ್ತಿ 3, 5, 6 ಪ್ರಕಾರವಾಗಿ ಸ್ವಬಲದ ಮೇಲೆ, ಸ್ವಬುದ್ಧಿಯ ಮೇಲೆ ನಾವು ಆಧಾರ ಮಾಡಿಕೊಳ್ಳದೆ ಆತನ ಬಲದ ಮೇಲೆ ನಾವು ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ಹಾಡಿದರು. ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸ್ರಿ. 11ನೇ ವಚನ, ಮೊದಲನೇ ಪೂರ್ವಕಾಲ ವೃತ್ತಾಂತ 16:11. ಹೌದು, ಆತನ ದರ್ಶನವನ್ನು ಅಪೇಕ್ಷಿಸಬೇಕು. ಆತನ ಸೇವಕರು, ಆತನ ಆರಿಸಿಕೊಂಡವನು, ಆತನ ಅದ್ಭುತ ಕೃತ್ಯ, ಯೆಹೋವನೆಂಬುದು ಆತನ ಹೆಸರು. 1000 ತಲೆಗಳವರೆಗೆ ಆತನು ಮಾಡಿದ ವಾಗ್ದಾನ. ವಾವ್! 15ನೇ ವಚನ, ಅಷ್ಟೇ ಅಲ್ಲ, ಒಡಂಬಡಿಕೆ. ಹೌದು, ಅಬ್ರಹಾಮನ ಜೊತೆಯಲ್ಲಿ ಆತನು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. 16ನೇ ವಚನ, ಇಸಾಕನಿಗೆ ಅದನ್ನು ಆಣೆ ಇಟ್ಟಿದ್ದಾನೆ ಒಡಂಬಡಿಕೆ ಬಗ್ಗೆ. ಯಾಕೋಬನಿಗೆ ಅದರ ವಿಷಯದಲ್ಲಿ ಮಾತು ಕೊಟ್ಟಿದ್ದಾನೆ. 17ನೇ ವಚನ, ಹೌದು, ದೇಶ ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ ದೇವರು. ಒಡಂಬಡಿಕೆಯ ಒಂದು ಭಾಗ ದೇಶವನ್ನು ಕೊಡುವುದಾಗಿದೆ. ಆಶ್ಚರ್ಯ ರೀತಿಯಿಂದ ಅದಕ್ಕೆ ಅಡ್ಡಿಗಳಿರ್ಬೋದು, ಆತಂಕಗಳಿರ್ಬೋದು, ಅನಾನುಕೂಲತೆಗಳಿರ್ಬೋದು. ಆದರೆ ದೇವರು ಯಾರಿಂದಲೂ ಅವರಿಗೆ ಅನ್ಯಾಯ ಮಾಡಲಿಕ್ಕೆ ಬಿಡಲಿಲ್ಲ. 22ನೇ ವಚನ ಭಾಳ ಚೆನ್ನಾಗಿದೆ. ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಅಂತ ಹೇಳಿದನು. ಅದಕ್ಕೆ ಸುಭದ್ರವಾಗಿ ಅವರಿದ್ದರು. ಮೊದಲನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 1-22 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 16. So they brought the ark of God and set it in the midst of the tent that David had pitched for it, and they offered burnt sacrifices and peace offerings before God. And when David had made an end of offering the burnt offerings and the peace offerings, he blessed the people in the name of the Lord. And he dealt to every one of Israel, both man and woman, to every one a loaf of bread, and a good piece of flesh, and a flagon of wine. And he appointed certain of the Levites to minister before the ark of the Lord, and to record, and to thank and praise the Lord God of Israel. Asaph the chief, and next to him Zechariah, Jeiel, and Shemiramoth, and Jehiel, and Mattithiah, and Eliab, and Benaiah, and Obed-Edom, and Jael, with psalteries and with harps. But Asaph made a sound with cymbals. Benaiah also, and Jahaziel the priest, with trumpets continually before the ark of the covenant of God. Then on that day David delivered first this psalm to thank the Lord into the hand of Asaph and his brethren. Give thanks unto the Lord, call upon his name, make known his deeds among the people. Sing unto him, sing psalms unto him, talk ye of all his wondrous works. Glory ye in his holy name, let the heart of them rejoice that seek the Lord. Seek the Lord and his strength, seek his face continually. Remember his marvelous works that he hath done, his wonders, and the judgments of his mouth. O ye seed of Israel his servant, ye children of Jacob his chosen ones, he is the Lord our God, his judgments are in all the earth. Be ye mindful always of his covenant, the word which he commanded to 1,000 generations, even of the covenant which he made with Abraham, and of his oath unto Isaac, and hath confirmed the same to Jacob for a law, and to Israel for an everlasting covenant, saying, Unto thee will I give the land of Canaan, the lot of your inheritance, when ye were but few, even a few, and strangers in it. And when they went from nation to nation, and from one kingdom to another people, he suffered no man to do them wrong, yea, he reproved kings for their sakes, saying, Touch not mine anointed, and do my prophets no harm.